ಸಚಿವ ಸಂಪುಟದಲ್ಲಿ ಸಣ್ಣ ಬದಲಾವಣೆ ಆಗಲಿದೆಯಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಅದಲು ಬದಲು ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ ಕೈ ನಾಯಕರು. ಸಚಿವ ಸಂಪುಟದಲ್ಲಿ ಸಣ್ಣ ಬದಲಾವಣೆ ಆಗಲಿದೆಯಾ ಎನ್ನುವ ಪ್ರಶ್ನೆ ಎದುರಾಗಿದೆ. ಅದಲು ಬದಲು ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರಾ ಕೈ ನಾಯಕರು ಎನ್ನುವ ಪ್ರಶ್ನೆ ಎದುರಾಗಿದೆ. ಕೋಲಾರ ಹಾಗೂ ಮಹಿಳಾ ಕೋಟದಲ್ಲಿ ರೂಪಕಲಾಗೆ ಮಣೆ ಹಾಕ್ತಾರಾ? ಈ ಬಗ್ಗೆ ನಡೆದಿದ್ದಂತಹ ಚರ್ಚೆಗೆ ಮನ್ನಣೆ ಇನ್ನೂ ಕೂಡ ಸಿಕ್ಕಿಲ್ಲ. ಈಗ ಚೇಂಜ್ ಆಗಿದೆ. ಸಚಿವ ಸ್ಥಾನ ತ್ಯಾಗ ಮಾಡೋದಕ್ಕೆ ಕೆಎಚ್ ಮುನಿಯಪ್ಪ ಅವರು ಹೋಗ್ತಾ ಇಲ್ಲ. ಹಾಗಾಗಿ ಅಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ. ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕಿಯಾಗಿರುವಂತಹ ರೂಪಕಲಾ ಅವರಿಗೆ ಒಂದು ಸಚಿವ ಸ್ಥಾನವನ್ನು ನೀಡಬೇಕು ಅನ್ನೋ ಒತ್ತಾಯ ಕೂಡ ಕೇಳಿ ಬಂದಿತ್ತು. ಅವರ ತಂದೆಗೆ ಕೊಟ್ಟು ಮಗಳಿಗೆ ಆ ಸ್ಥಾನವನ್ನು ನೀಡಬೇಕು ಅಂತ ಹೇಳಿ ಕೈ ನಾಯಕರು ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಆದರೆ ನಾನು ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನವನ್ನ ಬಿಟ್ಕೊಡಲು ಸಾಧ್ಯ ಇಲ್ಲ ಅಂತ ಹೇಳಿ ಮುನಿಯಪ್ಪ ಅವರು ಹೇಳ್ತಾ ಇದ್ದಾರೆ. ಪ್ಲಾನ್ ಬಿ ಮೊರೆ ಹೋಗಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು. ಅಲ್ಪಸಂಖ್ಯಾತ ಸಚಿವರೊಬ್ಬರಿಗೆ ಕೋಕ್ ನೀಡುವಂತಹ ಸಾಧ್ಯತೆ ಇದೆ. ಅಲ್ಪಸಂಖ್ಯಾತ ಸಚಿವರೊಬ್ಬರಿಗೆ ಕೋಕ್ ಕೊಡುತ್ತಾ ಕಾಂಗ್ರೆಸ್ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಮಹಿಳಾ ಅಲ್ಪಸಂಖ್ಯಾತ ಶಾಸಕಿಗೆ ಸಚಿವ ಸ್ಥಾನವನ್ನ ಕೊಟ್ಟು ಭರ್ತಿ ಮಾಡುವಂತಹ ಸಾಧ್ಯತೆ ಇದೆ. ಈ ಮೂಲಕ ಮಹಿಳಾ ಕೋಟಾ ಭರ್ತಿಯನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಖಾಲಿ ಇರುವಂತಹ ಕುರುಬಾ ಕೋಟಾದಡಿ ಸಿದ್ದು ಹೇಳಿದವರಿಗೆ ಚಾನ್ಸ್ ಕೊಡ್ತಾರಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಒಂದು ಕಡೆ ರೂಪಕಲಾ ಅವರಿಗೆ ಚಾನ್ಸ್ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರು ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಯಾವಾಗ ಅವರ ತಂದೆಯವರು ಮುನಿಯಪ್ಪ ಅವರು ಆ ಸ್ಥಾನವನ್ನು ನಾನು ಬಿಟ್ಕೊಡಲ್ಲ ಅಂತ ಹೇಳಿದ್ರು, ಅದಾದ ಬಳಿಕ ಪ್ಲಾನ್ ಬಿ ಅನ್ನ ಮಾಡ್ಕೊಂಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಈಗಾಗಲೇ 4 ಜನಕ್ಕೆ ಒಂದು ಸಚಿವ ಸ್ಥಾನವನ್ನ ನೀಡಲಾಗಿದೆ. ಅದರಲ್ಲಿ ಯಾರಿಂದ ನಾನು ಒಬ್ಬರ ಬಳಿ ಆ ಸ್ಥಾನವನ್ನ ಬಿಡಿಸ್ಕೊಂಡು ಅಲ್ಲಿ ಮಹಿಳೆಯರಿಗೆ ಸ್ಥಾನ ನೀಡುವಂತಹ ಸಾಧ್ಯತೆ ಇದೆ. ಮತ್ತೊಂದೆಡೆ ಸಚಿವ ಸ್ಥಾನಕ್ಕೆ ಶಾಸಕ ಎಂ ಕೃಷ್ಣಪ್ಪ ಬಿಗಿಪಟ್ಟು ಹಿಡಿದಿದ್ದಾರೆ. ಹೈಕಮಾಂಡ್ ಮನವೊಲಿಕೆ ವೇಳೆ ಪ್ರಬಲವಾಗಿ ಹೇಳಿದ್ದಾರೆ ಕೃಷ್ಣಪ್ಪ. ಹೀಗಾಗಿ ಒಕ್ಕಲಿಗ ಮಂತ್ರಿಯೊಬ್ಬರಿಗೆ ಕೋಕ್ ನೀಡುವಂತಹ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ಕೋಕ್ ಕೊಟ್ಟು ಕೃಷ್ಣಪ್ಪ ಅವರಿಗೆ ಮಣೆ ಹಾಕೋದಕ್ಕೆ ಹೈಕಮಾಂಡ್ ನಾಯಕರು ಈಗಾಗಲೇ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ. ಸಂಪುಟದಲ್ಲಿನ ಬದಲಾವಣೆ ಚರ್ಚೆ, ಯಾರಿಗೆ ಕೋಕ್ ಕೊಡಬಹುದು, ಯಾರಿಗೆ ಆ ಸ್ಥಾನವನ್ನ ನೀಡಬಹುದು ಅನ್ನೋ ಕುತೂಹಲ ಈಗಾಗಲೇ ಮೂಡ್ತಾ ಇರುವಂತದ್ದು. ಇನ್ನು ವಿಜಯನಗರ ಶಾಸಕರಾಗಿರುವಂತಹ ಕೃಷ್ಣಪ್ಪ ಅವರು ಈಗಾಗಲೇ ಸಾಕಷ್ಟು ಅವರ ಬೆಂಬಲಿಗರಿಂದ ಹೋರಾಟವನ್ನು ನಡೆಸಲಾಗಿತ್ತು. ಹಿರಿಯ ನಾಯಕರಾಗಿದ್ದಾರೆ, ಅವ್ರಿಗೂ ಒಂದು ಅವಕಾಶವನ್ನು ನೀಡಬೇಕಿತ್ತು. ಅವರಿಗೆ ಕೊಟ್ಟು ಅವರಿಗೆ ಸಚಿವ ಸ್ಥಾನವನ್ನು ನೀಡದೆ ಹೊಸೊಬ್ಬರಿಗೆ ಆದ್ಯತೆಯನ್ನ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ಮತ್ತೊಂದು ಕಡೆ ಕೃಷ್ಣಪ್ಪ ಅವರು ಯಾವುದೇ ಕಾರಣಕ್ಕೂ ನನ್ನ ಬಿಟ್ಕೊಡೋದೇ ಇಲ್ಲ, ನನಗೆ ಸಚಿವ ಸ್ಥಾನವನ್ನ ಕೊಡ್ಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ಭೇಟಿ ಮಾಡಿ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ನನಗೂ ಸಿಕ್ಕಿಲ್ಲ, ನನ್ನ ಮಗಂಗೂ ಸಿಕ್ಕಿಲ್ಲ ಅಂತ ಅಂದ್ರೆ ಯಾವ ರೀತಿ ಆಡಳಿತವನ್ನ ನಡೆಸ್ತಾ ಇದ್ದಾರೆ, ಯಾವ ರೀತಿ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ಅಂತ ಹೇಳಿ ಕೃಷ್ಣಪ್ಪ ಅವರು ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಯಾರಿಗೆ ಕೋಕ್ ಕೊಡಬಹುದು, ಯಾರಿಗೆ ಮಂತ್ರಿಗಿರಿ ಚಾನ್ಸ್ ಸಿಗಬಹುದು ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇನ್ನು ರೂಪಕಲಾ ಅವರು ಕೂಡ ಈಗಾಗಲೇ 2 ಬಾರಿ ಶಾಸಕಿ ಆಗಿದ್ದಾರೆ. ಅವರಿಗೇನಾದ್ರೂ ಚಾನ್ಸ್ ಸಿಗುತ್ತಾ, ಅಥವಾ ಅಲ್ಪಸಂಖ್ಯಾತರ ಕೋಟಾದಡಿ ಯಾರಿಗೆ ಸಿಗಬಹುದು? ಈಗಾಗಲೇ 4 ಸಚಿವರಿದ್ದಾರೆ. ಜಮೀರ್ ಅಹಮದ್ ಖಾನ್ ಸೇರಿದಂತೆ 4 ಸಚಿವರನ್ನಾಗಿ ಆಯ್ಕೆ ಮಾಡಲಾಗಿದೆ. ಹಾಗಾಗಿ ಅವರಲ್ಲಿ ಯಾರಿಗೆ ಕೊಟ್ಟು ಮಹಿಳೆಯರಿಗೆ ಆದ್ಯತೆಯನ್ನ ನೀಡಬಹುದು ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್ ಬೈಂದೂರು, ಈಗಾಗಲೇ ಸಂಪುಟ ವಿಸ್ತರಣೆಯಾಗಿದೆ. ಕೆಲ ಶಾಸಕರು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಕೆಲವು ಸಚಿವರಿಗೆ ಕೋಕ್ ಕೊಟ್ಟು ಕೆಲವರಿಗೆ ಚಾನ್ಸ್ ಅನ್ನ ಕೊಡೋಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾವ ರೀತಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ? ತೇಜಸ್ವಿನಿ, ಈಗ ರಾಜ್ಯದಲ್ಲಿ ಒಂದಿಷ್ಟು ಬಂಡಾಯ ಹೇಳ್ತಾ ಇದೆ. ಅದೇ ರೀತಿಯಾಗಿ ಮಾಜಿ ಸಚಿವರಿಗೆ ಒಂದಿಷ್ಟು ಅಸಮಾಧಾನ. ಆದ್ರೆ ಈಗ ಹಾಲಿ ಶಾಸಕರಿಗೆ ಒಂದಿಷ್ಟು ಅಸಮಾಧಾನ. ಯಾಕಂತ ಹೇಳಿದ್ರೆ ಹಾಲಿ ಶಾಸಕರು ಒಮ್ಮೆಯೂ ಕೂಡ ನಮಗೆ ಈಗ ದೇವಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿ ಅಸಮಾಧಾನ ಹೊರ ಹಾಕ್ತಾ ಇದ್ರೆ ಹಿರಿಯರು, ಯಾಕಂದ್ರೆ ಮಾಜಿ ಸಚಿವರಾಗಿರ್ತಕ್ಕಂಥ ಹಿರಿಯರು ನಮಗೆ ಪಕ್ಷದಲ್ಲಿ ಗೌರವ ಕೊಡ್ತಾ ಇಲ್ಲ ಅನ್ನೋಂತ ಬಂಡಾಯ ಭಿನ್ನಮತ ಎಲ್ಲವೂ ಕೂಡ ಹೇಳ್ತಾ ಇದೆ. ಇದಕ್ಕೋಸ್ಕರವಾಗಿ ಹೈಕಮಾಂಡ್ ನಿನ್ನೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು. ಏನಂತ ಹೇಳಿದ್ರೆ ಈಗ ಎಲ್ಲಾ ಸ್ಥಾನಗಳನ್ನ ಭರ್ತಿ ಮಾಡಲಾಗಿದೆ. ಹೀಗಾಗಿ ಒಂದು ಸ್ಥಾನ ಇದೆ, ಅದು ಕೂಡ ಕುರುಬಕೋಟ.
ಅದೇ ರೀತಿಯಾಗಿ ಕುರುಬಾ ಕೋಟದಲ್ಲಿ ಗಾಯತ್ರಿ ಶಾಂತೇಗೌಡರನ್ನು ಘೋಷಣೆ ಮಾಡಲಾಗಿದೆ. ಹೀಗಾಗಿ ಅದು ಕುರುಬಾದಿಗೆ ಮೀಸಲಿಡಬೇಕಾಗತ್ತೆ, ಇಲ್ಲ ಅಂತ ಹೇಳಿದ್ರೆ ಮಹಿಳೆಗೆ ಮೀಸಲಿಡಬೇಕಾಗತ್ತೆ. ಹೀಗಾಗಿ ಅದಕ್ಕೆ ಬಂಡಾಯ ಇದ್ದಂತ ಬೇರೆಯವರಿಗೆ ಕಾಂಪೋಸೇಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೀಗಾಗಿ ಒಂದಿಷ್ಟು ಲೆಕ್ಕಾಚಾರಗಳಾಗ್ತಾ ಇದ್ದಾರೆ. ಅದೇ ರೀತಿ ಹೈಕಮಾಂಡ್ ಒಂದು ಚಿಂತನೆಗಳನ್ನ ಮಾಡಿತ್ತು. KH ಮುನಿಯಪ್ಪನವರಿಗೆ ಕೊಡೋದು, ಅವರನ್ನು ಒಪ್ಪಿಸಿಕೊಂಡು ರೂಪಕಲಾ ಶಶಿಧರ್ಗೆ ಆ ಸ್ಥಾನವನ್ನು ಕೊಡೋದು. ಈ ಮೂಲಕ ಕೋಲಾರದಲ್ಲಿ ಅಸಮಾಧಾನ ಆಗ್ತಾ ಇದೆಯಲ್ಲ, ಕೋಲಾರ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತ ಹೇಳಿ ಆ ಪ್ರಾತಿನಿಧ್ಯವನ್ನು ಅಲ್ಲಿ ಕೊಡೋದು. ಅದೇ ರೀತಿ ಮಹಿಳಾ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾಂಪೋಸೇಟ್ ಮಾಡಬಹುದು ಅಂತ ಹೇಳಿ. ಆದ್ರೆ ರೂಪಕಲಾ ಶಶಿಧರ್ಗೆ ಅಥವಾ KH ಮುನಿಯಪ್ಪನವರು ರಿಸೈನ್ ಮಾಡ್ಲಿಕ್ಕೆ ಅಥವಾ ಅವ್ರ ಮನವೊಲಿಕೆ ಮಾಡ್ಲಿಕ್ಕೆ ಹೈಕಮಾಂಡ್ ಸಾಧ್ಯ ಆಗ್ತಾ ಇಲ್ಲ, ಅವ್ರು ಒಪ್ತಾ ಇಲ್ಲ. ಅದೇ ಕಾರಣಕ್ಕೋಸ್ಕರವಾಗಿ ಪ್ಲಾನ್ ಬಿ ಅನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಅದೇ ರೀತಿ ಕಾಂಗ್ರೆಸ್ ನಾಯಕರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಏನ್ ಪ್ಲಾನ್ ಬಿ ಅಂತ ಹೇಳಿದ್ರೆ, ಇದೀಗ ಒಂದು ಚರ್ಚೆಗಳಾಗ್ತಾ ಇದೆ, ಮಹಿಳಾ ಕೋಟವನ್ನ ಭರ್ತಿ ಮಾಡ್ಕೊಳ್ಬೇಕು, ಮಹಿಳಾ ಕೋಟವನ್ನು ಭರ್ತಿ ಮಾಡ್ಕೋಬೇಕು ಅಂತ ಹೇಳಿ. ಹೀಗಾಗಿ ಅಲ್ಪಸಂಖ್ಯಾತ ಕೋಟದಲ್ಲಿ ಒಬ್ಬರು ಕೆಲವೊಂದಿಷ್ಟು ಜನಕ್ಕೆ ಕೊಟ್ಟಿದ್ದು ಸಿದ್ದರಾಮಯ್ಯನವರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ಅದೇ ಕಾರಣಕ್ಕೋಸ್ಕರವಾಗಿ ಅಲ್ಪಸಂಖ್ಯಾತ ನಾಯಕರೊಬ್ಬರಿಗೆ ಸಚಿವರೊಬ್ಬರಿಗೆ ಕೋಕ್ ಕೊಡೋದು. ಈ ಮೂಲಕವಾಗಿ ಮಹಿಳಾ ಕೋಟದಡಿ ಕಲಬುರಗಿಯ ಶಾಸಕಿಯಾಗಿರ್ತಕ್ಕಂಥ ಖನಿಜಾ ಫಾತಿಮಾ ಅವರಿಗೆ ಸಚಿವ ಸ್ಥಾನ ಕೊಡೋದು. ಈ ಮೂಲಕ ಮಹಿಳಾ ಕೋಟವನ್ನು ಭರ್ತಿ ಮಾಡುವಂತಾಗುತ್ತೆ. ಅದೇ ರೀತಿ ಅಲ್ಪಸಂಖ್ಯಾತ ಕೋಟಕ್ಕೆ ಅಲ್ಪಸಂಖ್ಯಾತವನ್ನೇ ರಿಪ್ಲೇಸ್ ಮಾಡುವಂತಾಗುತ್ತೆ. ಹೀಗಾಗಿ ಬಂಡಾಯ ಭಿನ್ನಮತ ಯಾವುದು ಕೂಡ ಆಗೋದಿಲ್ಲ, ಅಲ್ಲಿ ಮಹಿಳಾ ಕೋಟ ಭರ್ತಿ ಆಗುತ್ತೆ. ಅದೇ ರೀತಿ ಸಿದ್ದರಾಮಯ್ಯ ಹೇಳಿದವರಿಗೆ ಒಂದಿಷ್ಟು ಜನ ಕೊಡಬೇಕು ಅಂತೇಳಿ ಚರ್ಚೆಗಳಾಗ್ತಾ ಇದೆ. ಈಗ ಅವರು ಕೂಡ ಸಿಟ್ಟಾಗಿದ್ದಾರೆ ಅನ್ನೋಂತ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಹೇಳಿದಂತಹ ವ್ಯಕ್ತಿಗೆ, ಯಾಕಂದ್ರೆ ಬಸವರಾಜ ಶಿವಣ್ಣನವರ ಹೆಸರನ್ನು ಹೇಳ್ತಾ ಇದ್ದಾರೆ, ರಾಘವೇಂದ್ರ ಹಿಟ್ನಾಳ್ ಹೆಸರನ್ನು ಹೇಳ್ತಾ ಇದ್ದಾರೆ, ಅದೇ ರೀತಿ ಕುರುಬ ಲೀಡರ್ ಒಬ್ಬರಿಗೆ ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯ ಪಟ್ಟು ಹಿಡಿದು ಕುಳಿತಿದ್ದಾರೆ. ಇದಕ್ಕೋಸ್ಕರ ಸಿದ್ದರಾಮಯ್ಯ ಹೇಳಿದವರಿಗೆ ಒಬ್ಬರಿಗೆ ಸಚಿವ ಸ್ಥಾನ ಕೊಡಬೇಕು, ಒಂದು ಖಾಲಿ ಸ್ಥಾನವನ್ನು ತುಂಬಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಒಕ್ಕಲಿಗರಲ್ಲಿ, ಯಾಕಂದ್ರೆ DK ಶಿವಕುಮಾರ್ ಆಪ್ತರಿಗೆ ಸಾಕಷ್ಟು ಜನಕ್ಕೆ ಮಣೆ ಹಾಕಲಾಗಿದೆ. ಅದೇ ರೀತಿ ಎಂ ಕೃಷ್ಣಪ್ಪ ಅವರು ದೊಡ್ಡ ಮಟ್ಟಕ್ಕೆ ಅಸಮಾಧಾನ ಹೊರಹಾಕಿ ದೊಡ್ಡ ಮಟ್ಟ ಪಕ್ಷಕ್ಕೆ ರಾಜೀನಾಮೆ ನೀಡುವ ಮಟ್ಟಕ್ಕೂ ಕೂಡ ಹೋಗಿದ್ರು. ಅದಾದ ಬಳಿಕ ಸುರ್ಜೇವಾಲ್ ಅವರು CM ಅವರೇ ಅವ್ರ ಮನೆಗೆ ಹೋಗಿ ಒಂದಿಷ್ಟು ಮನವೊಲಿಕೆಯನ್ನು ಮಾಡಿದ್ರು. ಆದ್ರೆ ಈ ಸಂದರ್ಭದಲ್ಲೂ ಕೂಡ ಅವರು ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತೇಳಿ ಪಟ್ಟು ಹಿಡಿದ್ರು. ಮನವೊಲಿಕೆ ಆದ್ರೂ ಕೂಡ ಅಷ್ಟು ಮಟ್ಟಿಗೆ ತೃಪ್ತರಾದಂತೆ ಕಾಣ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಒಂದು ಎಕ್ಸ್ಚೇಂಜ್ ಮಾಡುತ್ತಾ ಅನ್ನೋ ಚರ್ಚೆಗಳು ಕೂಡ ಕೈ ಪಡೆಯಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಂ ಕೃಷ್ಣಪ್ಪ ಅವರಿಗೆ ಮಣೆ ಹಾಕಬೇಕಾದ್ರೆ ಒಕ್ಕಲಿಗ ಸಚಿವರೊಬ್ಬರು ರಾಜೀನಾಮೆ ಕೊಡಬೇಕು, ಆ ಸ್ಥಾನವನ್ನ ಒಕ್ಕಲಿಗ ಶಾಸಕರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪ ಅವರಿಗೆ ಮಣೆ ಹಾಕಬೇಕು. ಈ ಚರ್ಚೆಗಳು ಕೂಡ ಆಗ್ತಾ ಇದೆ. ನಿಜಕ್ಕೂ ಕೂಡ ಈ ರೀತಿಯಾಗಿ ಲೆಕ್ಕಾಚಾರಗಳನ್ನ ಹೈಕಮಾಂಡ್ ಎಕ್ಸಿಕ್ಯೂಟಿವ್ ಮಾಡಿದ್ದೇ ಹೌದಾದ್ರೆ ಮತ್ತೊಂದಿಷ್ಟು ಗೊಂದಲ ಎಲ್ಲವೂ ಕೂಡ ಆಗಬಹುದು ಅನ್ನೋ ಲೆಕ್ಕಾಚಾರಗಳು ಹೈಕಮಾಂಡ್ ಗಮನಕ್ಕಿದೆ. ಇದಕ್ಕೋಸ್ಕರ ಯಾವ ತರಹ ಒಂದು ಅವರಿಗೆ ಕಾಂಪೋಸೇಟ್ ಮಾಡ್ಕೊಡ್ಬಹುದು. ನಿನ್ನೆ ಹೇಳಿದ್ರು ಒಂದು ಹೊಸದಾಗಿ ಒಂದು ಕಾಂಪೋಸೇಟ್ ಮಾಡ್ಕೊಡ್ತೀವಿ ಅಂತೇಳಿ ಹೈಕಮಾಂಡ್ ಕೂಡ ಹೇಳಿತ್ತು. ಯಾವ ರೀತಿ ಕಾಂಪೋಸೇಟ್, ಈ ರೀತಿಯಾಗಿರ್ತಕ್ಕಂಥ ಲೆಕ್ಕಾಚಾರಗಳಾಗ್ತಾ ಇದೆಯಾ ಅಥವಾ ಕೊನೆಯ ಕ್ಷಣದಲ್ಲಿ ಮತ್ತಷ್ಟು ಬದಲಾವಣೆಗಳನ್ನು ಮಾಡುತ್ತಾ ಅನ್ನೋದೇ ಈಗ ಸದ್ಯದ ಪ್ರಶ್ನೆ ಆಗಿದೆ. ತೇಜಸ್ವಿನಿ. ಓಕೆ, ಧನ್ಯವಾದ ರೂಪೇಶ್ ಬೈಂದೂರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.